ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಏನು 15,000 ವೇಕೆನ್ಸೀಸ್ ಫಿಲ್ ಮಾಡ್ಕೋತೀವಿ ಅಂತ ಏನು ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ವಿಡಿಯೋನ ಮಾಡಿದೆ. ನಾನ್ HK ವಿಭಾಗಕ್ಕೆ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ 8,000 ಹುದ್ದೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಯಾವ್ಯಾವ ಒಂದು ವಿಭಾಗಕ್ಕೆ ಡಿವೈಡ್ ಮಾಡಿದ್ದಾರೆ ಅಂತ. ಅಂದರೆ GPSTR ಆಗಿರ್ಬೋದು, HSTR ಮತ್ತು PSTR, ಫಿಸಿಕಲ್ ಎಜುಕೇಷನ್ ಟೀಚರ್ಸ್, ಹೀಗೆ ಯಾವೆಲ್ಲ ಒಂದು ಹುದ್ದೆಗಳಿಗೆ ಎಷ್ಟೆಷ್ಟು ನಂಬರ್ಸ್ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಆ್ಯಂಡ್ ತುಂಬ ಜನ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಕೇಳಿದ್ರಿ ಅದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀವಿ ವರ್ಷಾನುಗಟ್ಟಲೆ ಅಂತ ಅಂದಾಗ ಆಬ್ವಿಯಸ್ಲಿ ನಂಬರ್ಸ್ ಕೂಡ ಕೆಲವೊಬ್ಬರಿಗೆ ಮ್ಯಾಟ್ರ್ ಆಗುತ್ತೆ. ಆ ನಂಬರ್ಸ್ನ ನೋಡಿಕೊಂಡು ಏನು ಓದುವಂತಹ ಒಂದು ಮನಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು 7,000 ಹುದ್ದೆಗಳನ್ನು ಮೀಸಲಿಟ್ಟಿದ್ರು, ಆ ಒಂದು 7,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ GPSTR ಆಗಿರಬಹುದು, HSTR ಆಗಿರಬಹುದು, ಹಾಗೆಯೇ PSTR ಮತ್ತು ಕಂಪ್ಯೂಟರ್ ಎಜುಕೇಷನ್ ಟೀಚರ್ಸು, ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರ್ಸು, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ ಏನಿದೆ 90% ಅಕ್ಯುರೇಟ್ ಆಗಿರುತ್ತೆ. ಸೊ ನಂಬರ್ಸಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು, ಬಟ್ ಇನ್ಫಾರ್ಮೇಷನ್ ಪಕ್ಕಾ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳು ಅಂತ ಹಾಕಿದ್ದೀನಿ. ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳು ಅಂತ. ಸೊ ಏನು 7,000 ಹುದ್ದೆಗಳು ಅಂತ ಹೇಳಿದರು, ಆ ಒಂದು 7,000 ಹುದ್ದೆಗಳಲ್ಲಿ ಎಷ್ಟು ಡಿವೈಡ್ ಮಾಡಿದಾರಂತೆ. ಇದು ನಂಬರ್ಸ್ ಸಂಖ್ಯೆ ಜಾಸ್ತಿ ಕೂಡ ಆಗಬಹುದು. ಯಾಕಂತಂದರೆ ಗೌರ್ಮೆಂಟ್ ಯಾವುದೇ ಒಂದು ವಿಚಾರನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಹತ್ರ ಇರ್ತಕ್ಕಂತಹ ಒಂದು ನಂಬರ್ಸ್ಗಳನ್ನು ಹೇಳಿರುತ್ತೆ. ಓಕೆ, ಸೊ ಇಲ್ಲಿ GPSTR ಅಂತ ಬಂದಾಗ 3,200 ಇದೆ. ಸೊ ನಾನ್ HK ಅಂತ ಬಂದಾಗ 5,200 ಇತ್ತು. 5,200 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ 3,200 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಅನ್ನೋದು. ಆ್ಯಂಡ್ HSTR ಸೇಮ್ ಇದೆ, 2,200. ಅಲ್ಲಿನೂ ಕೂಡ ನಾನ್ HKನಲ್ಲೂ ಕೂಡ 2,200 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟು PSTR ಅಂತ ಬಂದಾಗ ನಾನ್ HKನಲ್ಲಿ ಜಸ್ಟ್ 100 ಪೋಸ್ಟ್ ಅಷ್ಟೇ. ಓಕೆ, ಬರೀ 100 ಪೋಸ್ಟ್ಗಳಿಗೆ ಮಾತ್ರ ಇವಾಗ ನೋಟಿಫಿಕೇಷನ್ ಆಗೋವಂಥದ್ದು. ಆ್ಯಂಡ್ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ HK ಅಂತ ಬಂದಾಗ PSTR ಬಂದ್ಬಿಟ್ಟು 800 ಇದೆ. ಬಟ್ 100, 800 ಇದು ಏನೋ ಬಹಳ ದೊಡ್ಡ ಸಂಖ್ಯೆಗಳ ಒಂದು ಪೋಸ್ಟ್ ಏನಲ್ಲ. ಇರತಕ್ಕಂತಹ 50,000, 60,000 ಹುದ್ದೆನಲ್ಲಿ ಬೆರಳೆಣಿಕೆಯಷ್ಟು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಮಾಡ್ತಾರೆ, ನೋಟಿಫಿಕೇಷನ್ ಹೊರಡಿಸ್ತಾರೆ ಅಂತಂದರೆ ಇದು ಯಾವ ರೀತಿ ನ್ಯಾಯ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಕಂಪೇರ್ ಟು GPSTR, HSTR, PSTRನ ಸಂಖ್ಯೆ ಬಹಳಷ್ಟು ಜಾಸ್ತಿ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಲೈಕ್ PSTR ಮಿನಿಮಮ್ ಅಂತಂದ್ರೂ ಒಂದು 5,000 to 6,000 ನೋಟಿಫಿಕೇಷನ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗಿದೆ. 100, 800 ಪೋಸ್ಟ್ ಎಲ್ಲೆಲ್ಲಿಗೂ ಸಾಕಾಗಲ್ಲ. ಸೊ ಕಾಂಪಿಟೇಷನ್ ಜಾಸ್ತಿ ಇರೋದೇ PSTRನಲ್ಲಿ. ಬಟ್ ಆ ಒಂದು ಹುದ್ದೆಗಳ ಸಂಖ್ಯೆಗಳನ್ನು ಇಲ್ಲಿ ಕಡಿಮೆ ಮಾಡಿಟ್ಟಿದ್ದಾರೆ. ಗೊತ್ತಿಲ್ಲ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು PSTR ಹುದ್ದೆಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾರಾ, ಅಥವಾ ಏನು ಇವಾಗ ನಂಬರ್ಸ್ ಕೊಟ್ಟಿದ್ದಾರೆ ಅದೇ ನಂಬರ್ಸ್ನಲ್ಲಿ ನೋಟಿಫಿಕೇಷನ್ ಮಾಡ್ತಾರಾ ಅನ್ನೋದು. ಅಕಸ್ಮಾತ್ ಏನಾದರೂ ಇದೇ ನಂಬರಲ್ಲಿ ನೋಟಿಫಿಕೇಷನ್ ಮಾಡಿಬಿಟ್ರೆ ಮಾತ್ರ PSTR ಅಭ್ಯರ್ಥಿಗಳಿಗೆ ಬಹಳನೇ ಅನ್ಯಾಯ ಆಗುತ್ತೆ ಅನ್ನೋದಂತೂ ಸತ್ಯ. ಆಮೇಲೆ ಇನ್ನೊಂದು ಗಾಳಿ ಸುದ್ದಿ ಬರ್ತಾ ಇದೆ. ಏನಪ್ಪ ಅಂದರೆ PSTR ಅಂದರೆ ಪ್ರಾಥಮಿಕ ಶಿಕ್ಷಕರಾಗಬೇಕು ಅಂತಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಪದವಿ ಕಡ್ಡಾಯ ಅಂತ. ಸೊ ಇಷ್ಟು ವರ್ಷಗಳ ಕಾಲ ಏನು ರೂಲ್ಸ್ ನಡ್ಕೊಂಡ್ಬಂದಿತ್ತು ಅಂತಂದರೆ PUC DED ಪ್ಲಸ್ TET ಪೇಪರ್ 1 ಅಥವಾ CTET ಪೇಪರ್ 1 ಈ ಒಂದು ಕ್ವಾಲಿಫಿಕೇಷನ್ ಇತ್ತು ಅಂತಂದರೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹತೆ ಪಡ್ಕೊಂಡಿದ್ದಾರೆ. ಸೊ ಈ 1ನೇ ತರಗತಿಯಿಂದ 5ನೇ ತರಗತಿಗೆ ಟೀಚ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಪಡ್ಕೊಂಡಿದ್ದಾರೆ ಅನ್ನೋದು ಒಂದಿತ್ತು. ಓಕೆ, ಸೊ ಇದಿಷ್ಟು ಕ್ವಾಲಿಫಿಕೇಷನ್. ಇವಾಗ ಇನ್ನೊಂದು ಏನಪ್ಪ ಅಂದರೆ ಡಿಗ್ರಿ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ PSTR ಟೀಚರ್ಸ್ಗೆ ಪದವಿ ಕಂಪಲ್ಸರಿ ಅಂತ ಹೇಳಿಬಿಟ್ಟು ಕೆಲವೊಂದು ಗಾಳಿ ಸುದ್ದಿಗಳು ಬರ್ತಾ ಇರೋವಂಥದ್ದು. ಬಟ್ ಅಫಿಷಿಯಲ್ ಆಗಿ ಸರ್ಕಾರದಿಂದ ಯಾವುದೇ ಒಂದು ನೋಟಿಫಿಕೇಷನ್ ಬಂದಿಲ್ಲ. ಸೊ ನಾವು ಅಫಿಷಿಯಲ್ ಆಗಿ ಸರ್ಕಾರದಿಂದ ನೋಟಿಫಿಕೇಷನ್ ಬರದೆ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡೋಣ, ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡೋಣ. ನೋಟಿಫಿಕೇಷನ್ ಬಂದಾದಮೇಲೆ ನಮಗೆ ಗೊತ್ತಾಗುತ್ತೆ PSTRಗೆ ಏನು ಕ್ರೈಟೀರಿಯಾ ಇದೆ. ಆ್ಯಂಡ್
ಪದವಿ ಮ್ಯಾಂಡೇಟರಿ ಮಾಡಿದಾರಾ ಅಥವಾ ಇರ್ತಕ್ಕಂತಹ ಒಂದು ಕ್ರೈಟೀರಿಯಾನ ಮುಂದುವರ್ಸ್ಕೊಂಡು ಹೋಗಿದಾರಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ PET ಫಿಸಿಕಲ್ ಎಜುಕೇಷನ್ ಟೀಚರ್ ಬಂದುಬಿಟ್ಟು 420 ಹುದ್ದೆಗಳಿರುವಂಥದ್ದು. ಆ್ಯಂಡ್ ಕಂಪ್ಯೂಟರ್ ಟೀಚರ್ಸ್ ಬಂದುಬಿಟ್ಟು 200. ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ 200 ಪೋಸ್ಟ್ಗಳಿರುವಂಥದ್ದು. ಸೊ ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಏನು 2500 ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಏನು ಹೇಳಿದರು, ಅದರ ಬಗ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ. ಸೊ ಇದಕ್ಕೆ ಪ್ರತ್ಯೇಕವಾಗಿ C&R ರೂಲ್ನ ಒಂದು ರಚನೆ ಮಾಡಬೇಕು ಅಂತ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ನೇ ಬಂದಿರೋವಂಥದ್ದು. ಅಂದರೆ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಅದನ್ನು ನಾನು ವಿತ್ ಬಂದಂತಹ ಒಂದು ಮಾಹಿತಿಯನ್ನು ನೋಟಿಫಿಕೇಷನನ್ನು ನಾನು ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಅದು ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ, ನೀವು ನೋಡ್ಕೊಂಬನ್ನಿ. ಸೊ ಕಂಪ್ಯೂಟರ್ ಟೀಚರ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಕ್ವಾಲಿಫಿಕೇಷನ್ ಅವರು ಬರಬೇಕು ಅಥವಾ ಇಂಜಿನಿಯರಿಂಗ್ ಮಾಡಿರಬೇಕು, BE ಮಾಡಿರಬೇಕು, BSc ಮಾಡಿರಬೇಕು, ಡಿಪ್ಲೊಮಾ ಮಾಡಿರಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅಧಿಕೃತವಾಗಿ ಇಲಾಖೆಯಿಂದನೂ ಕೂಡ ಅದರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ಅದಕ್ಕೆ ಪ್ರತ್ಯೇಕವಾಗಿ C&R ರೂಲ್ ರಚನೆ ಆಗಬೇಕಾಗಿರೋದ್ರಿಂದ ಅದಕ್ಕೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕ್ವಾಲಿಫಿಕೇಷನ್ ಹೊಂದಿರೋರಿಗೆ ಕಂಪ್ಯೂಟರ್ ಟೀಚರ್ಸ್ನ ಪೋಸ್ಟ್ ಸಿಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಏನು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳು. ಸೊ ಏನು ಈ ಒಂದು ನಂಬರ್ಸ್ ಇದಾವೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚು ಕೂಡ ಆಗ್ತಕ್ಕಂತಹ ಚಾನ್ಸಸ್ ಇರ್ತವೆ. ಓಕೆನಾ? ಸೊ ಹಾಗಾಗಿ ಯಾರು ಕೂಡ ಭಯ ಪಡೋ ಅಗತ್ಯ ಇಲ್ಲ, ನೋಟಿಫಿಕೇಶನ್ ಆದಷ್ಟು ಬೇಗ ಆಗುತ್ತೆ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ HSTR ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಎಜುಕೇಷನ್ ಚಾನಲ್ ಇಟ್ಕೊಂಡಿರೋ ಯೂಟ್ಯೂಬರ್ಸ್ ಎಲ್ಲರೂ ಹೇಳ್ತಿರ್ತಾರೆ, ಯಾರು ಡಿಗ್ರಿ ಆ್ಯಂಡ್ BEd ಮಾಡ್ಕೊಂಡಿರ್ತೀರೋ ಅವರು ಅಥವಾ TET ಮಾಡ್ಕೊಂಡಿರಲ್ವೋ ಅವರು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಅಯ್ಯೋ ನಂದು GPSTR ಬರೆಯೋಕ್ಕಾಗ್ತಿಲ್ಲಲ್ಲ, ಪೋಸ್ಟ್ಗಳ ಸಂಖ್ಯೆ ನೋಡಿದ್ರೆ ಅಷ್ಟಿದೆ, ಈ ಸಲ ನಂದು GPSTR ಆಗಲ್ವಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ನಿಮಗೆ ಅಂತಲೇ HSTR ಇದೆ. ಯಾಕಂದರೆ HSTRಗೆ ನೋ PG ಆ್ಯಂಡ್ ನೋ TET. ಸೊ ಹಾಗಾಗಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಆರಾಮಾಗಿ ನೀವು HSTRನ ಬರೀಬಹುದು. ಸೊ GPSTR ಮತ್ತು HSTRನ ಎಕ್ಸಾಮ್ ಪ್ಯಾಟರ್ನ್ಸ್ ಕೂಡ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಬಹಳಷ್ಟು ವಿಡಿಯೋಗಳನ್ನ ನಾನು ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ಸ್ ಆಗಿರ್ಬೋದು, ಪರೀಕ್ಷಾ ವಿಧಾನ ಸೊ ಎಲ್ಲದ್ರ ಬಗ್ಗೆನೂ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಆಲ್ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಹಾಗಾಗಿ ಇದಿಷ್ಟು ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದು. ಸೊ ಕಲ್ಯಾಣ ಕರ್ನಾಟಕ ಮತ್ತು HK ಆ್ಯಂಡ್ non-HK ಎರಡಕ್ಕೂ ಕಂಪೇರ್ ಮಾಡಿದಾಗ GPSTR ಮತ್ತು HSTRನ ಸಂಖ್ಯೆ ಬಹಳ ಜಾಸ್ತಿ ಇರೋದ್ರಿಂದ ಯಾರೆಲ್ಲ ಡಿಗ್ರಿ ಮಾಡಿಕೊಂಡು BEd ಮಾಡಿಕೊಂಡು TET ಪೇಪರ್ 2 ಮಾಡಿಕೊಂಡು GPT ಹಾಗೆ HSTRಗೆ ರೆಡಿ ಆಗ್ತಾ ಇದ್ದೀರಿ, ಅವರು ಖಂಡಿತವಾಗ್ಲೂ ಕೂಡ ನೀವು ಸ್ಟಡಿನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಾನು ಇತ್ತೀಚೆಗೆ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ, ನೋಟಿಫಿಕೇಷನ್ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು. ಆ್ಯಂಡ್ HSTRಗೆ ಯಾವ ಕ್ಷಣದಲ್ಲಿ ಬೇಕಾದರೂ C&R ರೂಲ್ ಬರ್ಬೋದು ಅಂತ. ಆ್ಯಂಡ್ PSTR ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ಸೊ ಹಾರ್ಡ್ ವರ್ಕ್ ಪರವಾಗಿಲ್ಲ, 100 ಆದರೂ ಆಗಿರಲಿ 800 ಆದರೂ ಆಗಿರಲಿ, ನಿಮ್ಮ ಹಾರ್ಡ್ ವರ್ಕ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಆ 100 ಪೋಸ್ಟಲ್ಲಿ 1 ಪೋಸ್ಟ್ ನಿಮ್ದು ಆಗೇ ಆಗುತ್ತೆ. ಬಟ್ ಡೆಫಿನೆಟ್ಲಿ ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ, ಅಷ್ಟು 1000 ಪೋಸ್ಟ್ಗಳಿದ್ರೂ ಕೂಡ ಬರೀ 100 ಅಥವಾ 800 ಪೋಸ್ಟ್ಗಳನ್ನು ಕಾಲ್ ಫಾರ್ಮ್ ಮಾಡ್ತಾರೆ ಅಂತಂದರೆ ಇದು ಯಾವ ಕಾರಣಕ್ಕೂ ಆಕ್ಸೆಪ್ಟೇಬಲ್ ಅಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ಸಂಖ್ಯೆ ಜಾಸ್ತಿ ಆದರೂ ಆಗಬಹುದು. ಸೊ ವೆಯ್ಟ್ ಮಾಡೋಣ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.